ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. RBI ಗೈಡ್ಲೈನ್ಸ್ ಯಾವ ಬ್ಯಾಂಕ್ ಅವರು ಫಾಲೋ ಮಾಡ್ತಿಲ್ಲ ಅನ್ನೋದು, ಅಂದ್ರೆ ಆಮಿಷಗಳನ್ನ ತೋರಿಸ್ಬಿಟ್ಟು ನೀವು ಮತ್ತೆ ಕಿತ್ಕೊಳ್ಳೋದು ಜನರಿಂದ. ಇಲ್ಲೇ ಇದೆ ನೋಡಿ, 2,74,000 ರೂಪಾಯಿ ಕಟ್ಟಬೇಕು. ನಿಮ್ಮ ಮಾಧ್ಯಮದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇವಾಗ. 2,74,000 ಬೀದಿ ಬದಿಲಿ ವ್ಯಾಪಾರ 100-200 ರೂಪಾಯಿ ದುಡಿಯಂತ ವ್ಯಕ್ತಿ RBI ಮಾಡಿರೋದು 14%. ಇವ್ರು ಹೆಂಗೆ ಪ್ರೈವೇಟರಿ 22% ತಗೋತಾರೆ? 22-24. ಇವತ್ತು ಎಷ್ಟೋ ಬಜಾಜ್ ಶೋರೂಮ್ ಅವರು ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಆಗಿರುವುದು RBI ಗೈಡ್ಲೈನ್ಸ್ ಮಾಡ್ಬೇಕಿಂತ ಬ್ಯಾಂಕ್ಗಳೆಲ್ಲ ಹೆಂಗೆ ಪಾಪ ಅಮಾಯಕರು ಯಾವತ್ತು ಜೀವನ ಮಾಡಿ ಕೂಲಿ ಮಾಡುವಂಥ ವ್ಯಕ್ತಿಗಳು 24 ತಿಂಗಳು 9,000, 10,000, 11,000 ಕಟ್ಟಬೇಕು. ಇದು ಅಗಲ ದೊರಡೆ ತಾನೆ? UPI ಮಾಡ್ತಾರೆ, ಅಗಲ ದೊರಡೆ ತಾನೆ? ಹೇಳಿ ಸರ್, ಇದಕ್ಕೆ ನೀವು ಉತ್ತರ ಕೊಡಿ ಸರ್. ಎಲ್ಲ ಕಡೆ ಕಾಂಪ್ಲಿಕೇಶನ್ಸ್ ಇದೆ ಅಂತ ಕ್ವಶನ್ ಮಾಡಬೇಕು. ಲೆಕ್ಕ ಪರ್ಸೆಂಟೇಜ್ ಏನಿದೆ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಓದಬೇಕು. ಈಗ ಬಡ್ಡಿ ವ್ಯಾಪಾರ ಮಾಡ್ತಾರಪ್ಪ, ಅವ್ರ ಪರ್ಸೆಂಟೇಜ್ ನೋಡಿದ್ರೆ 100% ದಾಟತ್ತೆ. ನೀವು ಬೆಳಗ್ಗೆ ಕೊಡ್ತೀರಿ, ಸಂಜೆಗೆ 100 ರೂಪಾಯಿ ತಗೋತೀರಿ, ಎಷ್ಟು ಪರ್ಸೆಂಟ್ ಆಗಿ ವರ್ಷಕ್ಕೆ ನಾನು ಲೆಕ್ಕ ಮಾಡಿದ್ರೆ 22% ಇದೆ. ಕ್ರೆಡಿಟ್ ಕಾರ್ಡ್ ಕೂಡ ಈಗ 36%ವರೆಗೂ ಚಾರ್ಜ್ ಮಾಡ್ತಾರೆ, 40% ಚಾರ್ಜ್ ಮಾಡಿರೋದಿದೆ. ಸೊ ನಾವು ಕೇಳಬೇಕು, ನಾವು ಬೇರೆಯವರಿಗೆ ನಮ್ಮನ್ನು ಬಳಸ್ಕೊಳ್ಳಿ ಅಂತ ಕೊಟ್ಟಾದ್ಮೇಲೆ ಅವ್ರು ಬಳಸ್ಕೋತಾರೆ. ಬಳಸ್ಕೊಳ್ಳೋಕೆ ಅವಕಾಶ ಕೊಡದೇ ಇದ್ದಾಗ ಹಾಗಿದ್ರೆ ನೀವು ಬ್ಯಾಂಕಿಂಗ್ ನ್ಯಾಷನಲೈಸ್ ಬ್ಯಾಂಕಲ್ಲಿ ತೊಗೊಳ್ಳಿ ಅಥವಾ ಬೇರೆ ಬ್ಯಾಂಕ್ಗಳಲ್ಲಿ ತೊಗೊಳ್ಳಿ. ಕ್ರೆಡಿಟ್ ಕಾರ್ಡ್ನ ಉಪಯೋಗಿಸಿ, ಬೇರೆ ಸ್ಕೀಮ್ಸ್ಗಳು ಇದೆ ಬಿಸ್ನೆಸ್ಸಲ್ಲಿ, ಅದನ್ನು ಯೂಸ್ ಮಾಡಿ. ಯಾಕೆ ನೀವು 22% ನೀವು ಯಾಕೆ ತೊಗೊಂಡ್ರಿ? ನೀವು ಒಪ್ಕೊಳ್ಳೋದವ್ರಂತೂ ಖಂಡಿತ ಕೊಡೋದಿಲ್ಲ. ಯಾರು ನಿಮಗೆ ದುಡ್ಡು ಸುಮ್ಮನೆ ಕೊಡ್ತಾರೆ? ಹೌದಲ್ವಾ? ಆ ಥರ ಪರ್ಟಿಕ್ಯುಲರ್ ಕೇಸ್ ಇದ್ರೆ ಅವ್ರು ಬೇಕಿದ್ರೆ ಆ ಥರ ಏನಾದರೂ ನಿಜವಾಗ್ಲೂ ಆಗಿದೆ ಅಂತ ಹೇಳಿದ್ರೆ ಖಂಡಿತ ಬೇರೆ ಚಾನೆಲ್ಸ್ ಇದೆ ಅವ್ರನ್ನ ಫೇಸ್ ಮಾಡೋದಕ್ಕೆ. ಬ್ಯಾಂಕಿಂಗ್ ಓಂಬಡ್ಸ್ಪರ್ಸನ್ ಇದೆ, RBIಗೆ ಕಂಪ್ಲೇಂಟ್ ಮಾಡ್ಬೋದು, ಈ ರೀತಿಯಾಗಿ ನಮಗೆ ಗೊತ್ತಿಲ್ಲದೆ ಮಾಡಿದ್ದಾರೆ ಅಂತ. ಖಂಡಿತ ಒಂದು ಕೇಸನ್ನು ನಾವು ಜನರಲೈಸ್ ಮಾಡೋದಕ್ಕೂ ಆಗಲ್ಲ, ಅಥವಾ ಜನರಲೈಸ್ನ ಸ್ಪೆಸಿಫಿಕ್ ಆಗು ಅಪ್ಲೈ ಮಾಡೋದಕ್ಕಾಗಲ್ಲ. ಎರಡೂ ರೀತಿಯಲ್ಲಿ ಇರುತ್ತೆ. ಸೊ ಆ ರೀತಿ ನಿಜವಾಗ್ಲೂ ಖಂಡಿತ ಆಗಿದ್ರೆ 22% ಇದ್ದರೆ ನೀವು ರೈಟ್ ಪ್ಲಾಟ್ಫಾರ್ಮ್ನ ಯೂಸ್ ಮಾಡಿ, RBI ಓಂಬಡ್ಸ್ಪರ್ಸನ್ಗೆ ತೊಗೊಂಡು ಬನ್ನಿ. ಆ ಥರ ಖಂಡಿತ ಆ್ಯಕ್ಷನ್ ತೊಗೊಳುತ್ತೆ. ಬ್ಯಾಂಕಿಂಗ್ ನಡೆಸೋದು ಅಷ್ಟೊಂದು ಸುಲಭ ಅಲ್ಲ ಇಂಡಿಯಾದಲ್ಲಿ. ಮತ್ತು ನೀವು ಬ್ಯಾಂಕಿಂಗು ಕೋಆಪರೇಟಿವ್ ಸೊಸೈಟಿಗಳು ಬಿದ್ದಿರೋದನ್ನ ನೋಡಿರ್ತೀರಾ. ನ್ಯಾಷನಲೈಸ್ ಅಥವಾ ಇನ್ನೊಂದು ಬ್ಯಾಂಕ್ಗಳು ಸಾಕಷ್ಟು ಆಡಿಟ್ಸ್ ನಡೆಯುತ್ತೆ ಪ್ರೈವೇಟ್ ಬ್ಯಾಂಕ್ಸ್ಗಳಲ್ಲಿ. ನಿಮಗೆ ಸಿಸ್ಟಮ್ ಆಡಿಟ್, ಆ ಥರ ಆಡಿಟ್ಸ್ ನಿಮಗೆ ಸಾಕಷ್ಟು ಆಡಿಟ್ಸ್ಗಳಿದೆ. ಅದಕ್ಕೆ ಅಂತಲೇ ಒಂದು ದೊಡ್ಡ ಟೀಮ್ ಇದೆ. ಸೊ ಫಾಲೋ ಮಾಡ್ತಿಲ್ಲ ಅನ್ನೋದು ನಾನು ಅದ್ರ ಬಗ್ಗೆ ಒಪ್ಪೋದಿಲ್ಲ. ಆಯ್ತಾ? ಖಂಡಿತ ಮಾಡೋದೇ ಇಲ್ಲ ಅಂತ ಒಪ್ತಿಲ್ಲ. ಯೂಶಲಿ ನಾವು ಎಲ್ಲಿ ಇಂಟ್ರೆಸ್ಟ್ ಕಡಿಮೆ ಇದೆಯೋ ಅಲ್ಲೇ ಮೊರೆ ಹೋಗೋದು. ಕ್ರಾಸ್ ವೆರಿಫೈಗಳನ್ನ ಯೂಸ್ ಮಾಡಿರ್ತಾರೆ ಹೊರತು ಹಾಗಂತೇಳಿ ಇಡೀ ಸಿಸ್ಟಮೇ ಸರಿ ಇಲ್ಲ ಅಂತ ಹೇಳೋದಕ್ಕೆ ನಾನು ಸಹಮತ ಇಲ್ಲ. ಅಷ್ಟನ್ನೇ ಹೇಳ್ಬೋದು. ಈಗ ಮೇಡಮ್, ನಾನು ನೋಡಿದ್ದೀನಿ ಎಷ್ಟೋ ಜನರಿಗೆ ನಿಮ್ಮದು ಲೋನ್ ಡೀಟೇಲ್ ಕ್ಲಾರಿಫಿಕೇಶನ್ ಬೇಕು ಅಂದರೆ ಒಂದು OTP ಶೇರ್ ಮಾಡಿ ಅಂತ ಶೇರ್ ಮಾಡಿಸ್ಕೊಂಡಿದ್ದಾರೆ. ಶೇರ್ ಮಾಡಿಸ್ಕೊಂಡು ಏನು ಮಾಡೋ ಅಕೌಂಟ್ಗೆ ಅವ್ರಿಗೆ ಏನು ಎಲಿಜಿಬಲ್ ಇದೆ ಲೋನ್ನ ಕೊಟ್ಬಿಟ್ಟಿದ್ದಾರೆ. ಆಮೇಲೆ ಲೋನ್ ಕೊಟ್ಟಾದ್ಮೇಲೆ ಒಂದು EMI ಕಟ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಫರ್ದರ್ ರೆಗ್ಯುಲರ್ ಆಗಿ EMI ಬರುತ್ತೆ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ನಿಗೆ ಪಾರ್ಟಿಗೆ ಸಾಕಾಗುತ್ತೆ ಅಂದ್ಬಿಟ್ಟು ಏನು ಮಾಡ್ತಾರೆ, ಅಲ್ಲಿ EMI ಸ್ಟಾಪ್ ಮಾಡ್ಕೊಂಡಿರ್ತಾರೆ ಈ ಮಾರ್ಕೆಟಿಂಗ್ ಮಾಡೋರು. ಆ ಸ್ಟಾಪ್ ಮಾಡ್ಕೊಂಡ್ಮೇಲೆ ಏನು ಮಾಡ್ತಾನೆ, ಮತ್ತೆ 11 ತಿಂಗಳಾದ್ಮೇಲೆ ಏನು ಸರ್ ನಿಮ್ಮದು ಲೋನ್ ಡಿಫಾಲ್ಟರ್ ಆಗಿದೆ, ನಿಮಗೆ ಟಾಪ್ ಅಪ್ ದಿ ಲೋನ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹಳೆ ಲೋನ್ನ ಕ್ಲೋಸ್ ಮಾಡಿ ಹೊಸ ಲೋನ್ ಅದನ್ನ ಅಂದರೆ ಅದು ಬಡ್ಡಿ ಸಮೇತ ವಸೂಲಿ ಮಾಡಿಕೊಂಡು ಆ ಟಾಪ್ ಅಪ್ ದಿ ಲೋನಲ್ಲಿ ಮತ್ತೆ ಹೊಸದಾಗಿ ಲೋನ್ ಕೊಡ್ತಾನೆ. ಅದು ಹೊರೆ ಅಲ್ವಾ? ಇವನೇನು ಇಂಡೈರೆಕ್ಟ್ 27% 1 ವರ್ಷಕ್ಕೆ ಮಾರ್ಕೆಟಿಂಗ್ ಮಾಡಿ ಅವನು ಅಮಾಯಕನ ಹತ್ರ ವಸೂಲಿ ಮಾಡ್ದಂಗೆ ಆಗ್ಲಿಲ್ವಾ? ಇದೆಲ್ಲ ಸೆಂಟ್ರಲ್ ಗವರ್ಮೆಂಟ್ ತಡೆ ಇರಬೇಕು. ನಾನು ಇವೆಲ್ಲ ಫೇಸ್ ಮಾಡಕ್ಕೆ ಹೋಗಿರೋದು. ಜನಸಾಮಾನ್ಯರಿಗೆ ಆಗಿದಂಥ ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತಿ ನಿಜವಾಗ್ಲೂ ಆಗಿದೆಯಾ ನೋಡೋಣ ಅಂತೇಳಿ ಅಲ್ಲೂ ಕೂಡ ಜೋರು ಧ್ವನಿಯಲ್ಲಿ ಮಾತಾಡಿ ಈ ಥರ ಎಲ್ಲ ಮಾಡ್ತಾ ಯಾರು ನಿಮ್ಮ ಲೋನ್ ಕೊಟ್ಟವನು ಮಾರ್ಕೆಟಿಂಗ್ ನಾನು ಕರೀರಿ ಅಂತೇಳಿ ಅವಾಜ್ ಹಾಕಿ ನಾನು ಇವೆಲ್ಲ ಸಮಸ್ಯೆಗಳಿಗೆ ಸೊಲ್ಯೂಷನ್ ನಾನು ನೇರವಾಗಿ ಫೇಸ್ ಮಾಡಿರ್ತಕ್ಕಂಥ ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಆಗ್ರಹ ಏನು, ಏನಾಗಬಹುದು, ಏನು ಚೇಂಜಸ್ ಬೇಕು ಅಂತ? ನಾನು ಒಂದು ಕೇಂದ್ರ ಸರ್ಕಾರಕ್ಕೂ ಮನವಿ ಮಾಡ್ಕೊತೀನಿ. ಯಾಕೆಂದರೆ PM ಸೋನಿಂದ ಲೋನ್ ಕೊಟ್ಟಿದ್ದಾರೆ, ನಾನು ಅದಕ್ಕೆ ಹೆಮ್ಮೆ ಪಡ್ತೀನಿ, ನಾನು ಇಲ್ಲ ಅಂತ ಹೇಳಲ್ಲ. ಪಾಪ ಅಸಂಘಟಿತ ಕಾರ್ಮಿಕರು ಅವರಿಗೆ ಒಂದು ಶಿಸ್ತುಬದ್ಧವಾಗಿ ಮಾಡಿ, ಅವತ್ತವತ್ತು ಜೀವನ ಮಾಡೋವಂಥವ್ರು, ಅವತ್ತವತ್ತು ಬದುಕೋ ಅಂಥವ್ರು ಇದ್ದು ಕಿಸ್ಕೊಂಬಿಟ್ರೆ ಊಟಕ್ಕೆ, ಬಟ್ಟೆಗೆ, ಮನೆಗೆ, ಸಂಸಾರ ಮಾಡೋಕ್ಕೆ ಭಾಳ ಕಷ್ಟ ಆಗುತ್ತೆ. ಇವತ್ತು ನಮ್ಮ ಕೆಲಸ ಇಲ್ಲ ನಮಗೂ ಕೆಲಸ ಕೊಡಿ, ಎಲ್ಲ ಒಂದು 30,000, 40,000, 50,000 ಕೆಲಸ ವೃತ್ತಿ ಕೊಡಿ, ನಾವು ಹೋಗ್ತೀವಿ, ಅಲ್ಲಿ ಟ್ಯಾಕ್ಸ್ ಕಟ್ಟಾಗಲಿ. ಅವತ್ತವತ್ತು 100, 200, 350 ವಿಧವೆಯರು, ವಯಸ್ಸಾದರು, ಗ್ರಾಹಕರು, ಅಂಗವಿಕಲರು ಇವರೆಲ್ಲ ಅವತ್ತವತ್ತು ಜೀವನ ಮಾಡೋಂಥ ಪ್ರತಿನಿಧಿಗಳಿಗೆ ಬರೇ ಬಡಿದ್ರೆ ಅವ್ರನ್ನ ಬದುಕಿಸ್ತಿರೋ ಇಲ್ಲ ವಿಷ ಕೊಟ್ಟು ಸಾಯಿಸ್ತಿರೋ. ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಒಂದು ನಿಯಮ ಪಾಲನೆ ಮಾಡಿ, ಒಂದು ನಿಯಮನ ಪಾಲನೆ ಮಾಡಿ, ಇಂಥರ್ಗಿಷ್ಟು ಈ ಜನಾಂಗಿಷ್ಟು ಒಂದು ಪಾಲನೆ ಮಾಡಿ. ನಾವು ಕಟ್ತೀವಿ, ಇಲ್ಲ ಅಂತೆಲ್ಲ, ನಾವು ಟ್ಯಾಕ್ಸ್ ಕಟ್ಟಕ್ಕೆ ಸಿದ್ಧವಾಗಿದ್ದೀವಿ. ದೊಡ್ಡರ ಹೆಸರಲ್ಲಿ ನಮ್ಮದು ಚಿಕ್ಕವರ ಹೆಸರು ತೊಗೊಂಡಾಗ
ಹೊಡೆತ ಯಾರಿಗೆ ಬರುತ್ತೆ? ಚಿಕ್ಕವ್ರಿಗೆ ತಾನೆ, ದೊಡ್ಡವ್ರಿಗೆ ಕಾಣಲ್ಲ ಮೇಡಮ್. ಸಾರ್ ಹೇಳಿದ್ರು ಸಮುದ್ರದಲ್ಲಿ 100 ಬಟ್ಲು ನೀರು ತೊಗೊಂಡ್ರೆ ಕಾಣ್ ಬರಲ್ಲ. ಚಿಕ್ಕ ಏನು ಮಾಡ್ತಾ ಕೆರೆ ಖಾಲಿ ಆಗುತ್ತೆ, ಅವನ್ನ ಅಲ್ಲಿಗೆ ಅಂತ್ಯ ಆಗುತ್ತೆ. ಅವನ್ನ ಪ್ರಾಣವನ್ನು ಅಲ್ಲಿ ಅಂತ್ಯ ಮುಗಿಸ್ಬಿಡ್ತಾನೆ. ಮಕ್ಕಳು ಎಜುಕೇಷನ್ ಮಾಡ್ಸೋಕ್ಕಾಗಲ್ಲ, ನನ್ನ ಮಕ್ಕಳನ್ನ ದೊಡ್ಡ ಎಜುಕೇಷನ್ ಮಾಡಿಸ್ಬೇಕು ಅಂತ ಆಸೆಯಿಂದ ಮಾಡ್ತಾರೆ. ಇಲ್ಲಿ ಇವ್ರದ್ದು ಅಸಂಘಟಿತ ಕಾರ್ಮಿಕರು ವರ್ಗಕ್ಕೆ ಒಂದು ಕೇಂದ್ರ ಸರ್ಕಾರ ನಿಮ್ಮ ಚಾನಲ್ ಮುಖಾಂತರವಾಗಿ MP ಗಳು ಇದನ್ನು ಎಚ್ಚೆತ್ತುಕೊಂಡು, ನಮ್ಮ ಈ ಕರ್ನಾಟಕದ MP ಗಳು ಯಾರ್ಯಾರು ಹೋಗಿದ್ದಾರೋ ಅವರು ಸಹಿತ ಇದ್ರ ಬಗ್ಗೆ ಧ್ವನಿ ಎತ್ತಿ ಇದನ್ನು ಅಸಂಘಟಿತ ಕಾರ್ಮಿಕ ವರ್ಗಕ್ಕೆ ಸ್ವಲ್ಪ ಯಾವ್ಯಾವ ಹಂತಕ್ಕಿದೆ ಆ ಜನಾಂಗಕ್ಕೆ ಸ್ವಲ್ಪ ಹೊರೆ ಕಮ್ಮಿ ಮಾಡಿದರೆ ಯಾರೂ ಇದಕ್ಕೆ ಕಡಿವಾಣ ಹಾಕಲ್ಲ. ನೀವು ದೊಡ್ಡವ್ರಿಗೂ ಒಂದೇ ರೂಲ್ಸು, ಚಿಕ್ಕವರಿಗೆ ಒಂದು ರೂಲ್ಸ್ ಮಾಡಿದ್ರೆ ಇದು ಕೇಂದ್ರ ಸರ್ಕಾರಕ್ಕೆ ಮುಂದಿನ ದಿನದಲ್ಲಿ ಜನ ತಕ್ಕ ಪಾಠ ಕಳಿಸ್ತಾರೆ ಮೇಡಮ್. ಸತೀಶ್ ಸರ್, ಹೆಂಗೆ ಬದಲಾವಣೆಗಳಂತಂದ್ರೆ ಅದನ್ನ ಜನಕ್ಕೆ ತಲುಪಿಸೋದು ಒಂದು ದೊಡ್ಡ ಸವಾಲು, ಟಾಸ್ಕು. ಅದ್ರ ಬಗ್ಗೆ ಜಾಗೃತಿ ಮೂಡಿಸೋದು ಒಂದು ಟಾಸ್ಕ್ ಇದೆ. ಅದು ಗೊತ್ತಾಗಿ ಅದು ಇದಾಗೋಷ್ಟೊತ್ತಿಗೆ ಅದು ಎಷ್ಟು ಸಮಸ್ಯೆಗಳನ್ನ ಫೇಸ್ ಮಾಡಬೇಕು ಜನ ಗೊತ್ತಿಲ್ಲ ಅಂತ ಇದರಲ್ಲಿ. ಆದರೆ ಚಿಕ್ಕ ಪುಟ್ಟ ಬದಲಾವಣೆಗೂ ಕೂಡ ಒಗ್ಗಿಸ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಮ್ಮ ಜನರಿಗೆ ಅಂತ. ಈಗ ಅಲ್ಲ, ಚೇಂಜ್ ಬೇಕು ಅಂದರೆ ನಾವು ಚೇಂಜ್ ಆಗಲೇಬೇಕಾಗತ್ತೆ. ಇನ್ನೊಂದು, ಈಗ ಆಪ್ರೇಷನ್ ನಡಿಬೇಕು, ನಮಗೊಂದು ಕಾಯಿಲೆ ಇರುತ್ತೆ, ಅದಕ್ಕೆ ಸರ್ಜರಿ ಮಾಡಬೇಕು. ನನಗೆ ಸರ್ಜರಿ ನೋವಾಗೋದೇ ಬೇಡ ಅನ್ನೋದಾದರೆ ಬದಲಾವಣೆ ಎಲ್ಲಿಂದ ಆಗುತ್ತೆ, ಅಥವಾ ಕಾಯಿಲೆ ಅದು ವಾಸಿ ಹೇಗಾಗತ್ತೆ? ಈಗ ಇಲ್ಲಿ ಯಾರನ್ನು ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ ಅಂತಿಲ್ಲ. ನನ್ನ ಸಿಂಪಲ್ ನಾನು UPI ಯೂಸ್ ಮಾಡ್ತೀವಿ, ಎಲ್ಲನೂ ನೋಡಿದಾಗ ಲಿಮಿಟನ್ನು ಇನ್ಕ್ರೀಸ್ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಅವ್ರಿಗೆ, ಯಾಕಂದರೆ ಆಲ್ರೆಡಿ ಬ್ಯಾಂಕಿಂಗಲ್ಲಿ ಎಲ್ಲರೂ ಮಾಡ್ತಿರೋದ್ರಿಂದ ಟ್ರ್ಯಾಕ್ ಆಗ್ತಿದೆ. ಸೊ ಈಗ ಇವ್ರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಹೀಗೆ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ, ಯಾಕಂದರೆ ಅವ್ರು ಯಾರು ಟ್ರಾನ್ಸಾಕ್ಷನ್ಸ್ನ ಎಲ್ಲ ಥರ ಜನನೂ ಇರ್ತಾರೆ. ನಾವು ಹೀಗೆ ಹೇಳೋದಕ್ಕೆ ಅಂತಲೂ ಆಗೋದಿಲ್ಲ. ಕೆಲವರು ಈಗ ಟ್ರ್ಯಾಕಿಗೆ ಬಂದರೆ ಅವ್ರಿಗೆ ಲೋನ್ ಸಿಗುತ್ತೆ, ಅವರೇ ಇದು ಮಾಡ್ತಾರೆ. ಲೋನ್ ತೊಗೊಳ್ಬೇಕಾದ್ರೆ ಅವರ ಸ್ವಂತ ಬುದ್ಧಿಶಕ್ತಿಯಿಂದ ಯೋಚನೆ ಮಾಡಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಮಾತಾಡಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಅದೆಲ್ಲ ನೋಡಿ ತೊಗೋಬೇಕು. ಖಂಡಿತ NBFCಲಿ ಈ ಥರ ನಡೀತಾ ಇದೆ. ಅನ್ಆರ್ಗನೈಸ್ ಸೆಕ್ಟರಲ್ಲಿ ಖಂಡಿತ ನಡೀತಾ ಇದೆ. ಅದಕ್ಕೋಸ್ಕರನೇ ಆರ್ಗನೈಸ್ಡಿಗೆ ಬನ್ನಿ ಅಂತ ಹೇಳ್ತಾ ಇರೋದು ಒಂದು. ಸೊ ನನಗೆ ಅನ್ಸೋದು ಲಿಮಿಟನ್ನು ಇನ್ಕ್ರೀಸ್ ಮಾಡಿದ್ರೆ ನಮಗೇನು ಪ್ರಾಬ್ಲಮ್ ಇಲ್ಲ ಅಂತ. 2000ಕ್ಕಿಂತ ಸ್ವಲ್ಪ ಲಿಮಿಟ್ ಜಾಸ್ತಿ ಮಾಡಿ, ಮತ್ತು 2000ರಲ್ಲಿ ನೋಡಿ ಈ ಸಣ್ಣ ಪುಟ್ಟದ ವ್ಯಾಪಾರ ಮಾಡಿದಾಗ 1 to 1% ನಡೆಯುತ್ತೆ. ಅಲ್ಲಿ ಲಿಮಿಟೇ ಅಪ್ಲೈ ಆಗೋದಿಲ್ಲ. ಆ ಲಿಮಿಟೇ ಅಪ್ಲೈ ಆಗೋದಿಲ್ಲ ಅಂದಾಗ ಶುಲ್ಕಗಳನ್ನ ಬೇರೆಯವ್ರ ಮೇಲೆ ಹೊರಿಸೋ ಅಂತ ಪ್ರಶ್ನೆನೇ ಬರೋದಿಲ್ಲ ಅಂತ ನನ್ನ. ನಾವೀಗ ಸಂಘಟಿತ ವಲಯ ಅಂತ ಹೇಳ್ತೀವಿ. ಸಂಘಟಿತ ವಲಯ ಮತ್ತೆ ಅಸಂಘಟಿತ ವಲಯ. ಸಂಘಟಿತ ವಲಯದಲ್ಲೂ ಕೂಡ ಸಂಸತ್ನ ಈಗ ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಏನಿದ್ದಾರೆ, ಪಾರ್ಲಿಮೆಂಟ್ಗೆ ಆಯ್ಕೆಯಾದವರು ಸಂಘಟಿತ ವಲಯದಲ್ಲೂ ಕೂಡ ಈಗ ವಯೋಮಾನ ವಯಸ್ಸಿನವರು, ಓಲ್ಡ್ ಏಜ್ ಆದವರು ಇದ್ದಾರೆ. EPS 95 ಪೆನ್ಷನ್ 1,000, 1,500, 2,500 ತಗೊಳ್ತಾ ಇದ್ದಾರೆ. ಹಾಗಂತೇಳಿ ಇವ್ರ ಜೀವನ ಕಷ್ಟ ಅಂತೇಳಿ ಸ್ಥಿತಿಗತಿಗಳನ್ನು, ಫಾರ್ ಎಕ್ಸಾಂಪಲ್ ಒಬ್ಬ ಪಾರ್ಲಿಮೆಂಟ್ ಸದಸ್ಯ ಆಯ್ಕೆಯಾಗಿ ಹೋದ್ಮೇಲೆ ಒಂದು ತಿಂಗಳಿಗೆ ಕನಿಷ್ಠ 15ರಿಂದ 20 ಲಕ್ಷವನ್ನು ನಮ್ಮ ಸಾರ್ವಜನಿಕ ಟ್ಯಾಕ್ಸ್ ಹಣದಿಂದ ಅವರು ಒಂದು ತಿಂಗಳಿಗೆ ಎಂಜಾಯ್ ಮಾಡ್ತಾರೆ. ಆದರೆ ಅವ್ರಿಗೂ ಇವ್ರಿಗೂ 95% ವೇರಿಯೇಷನ್ ಇದೆ. ಸಾರ್ವಜನಿಕರ ಮತದಾರರ ಒಂದು ಸಮಾನತೆಯನ್ನು ಕೂಡ, ಸ್ಥಿತಿಗತಿಗಳನ್ನು ಕೂಡ ಸಂಸತ್ನಲ್ಲಿ ಗಮನಿಸಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಇಷ್ಟೊತ್ತು ನಮ್ಮ ಜೊತೆಗೆ ಜಾಯಿನ್ ಆಗಿ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ. ಎನಿವೆ, ಕ್ಯಾಶ್ಲೆಸ್ ವ್ಯಾಪಾರ ವಹಿವಾಟು ಅನ್ನೋದನ್ನ ಪರಿಚಯ ಮಾಡಿಕೊಟ್ಟು ಈಗ ಅದಕ್ಕೆ ಒಂದಷ್ಟು ಷರತ್ತುಗಳನ್ನ ಅನ್ವಯಿಸಿದಾಗ ಜನ ಆರಂಭಿಕ ಹಂತದಲ್ಲಿ ಸ್ವಲ್ಪ ಒಗ್ಗಿಸ್ಕೊಳ್ಳೋದು ಕಷ್ಟ ಆದ್ರೂ ಕೂಡ ಬದಲಾವಣೆ ಜಗದ ನಿಯಮ ಅನ್ನೋ ರೀತಿಯಲ್ಲಿ ನಾವು ಅಪ್ಡೇಟ್ ಮಾಡ್ಕೊಳ್ಬೇಕು ಮತ್ತು ಡಿಜಿಟಲ್ಗೆ ನಮ್ಮನ್ನ ನಾವು ಒಗ್ಗಿಸ್ಕೊಳ್ಬೇಕು ಅಂದ್ರೆ ಸ್ವಲ್ಪ ಬದಲಾವಣೆಗಳ ಅಗತ್ಯ ಇದೆ ಅನ್ನೋದನ್ನ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ.